ಎಲ್ಲರಿಗೂ ನಮಸ್ಕಾರ. ತುಲಾ ರಾಶಿಯವರೇ, ಮುಂಬರುವ ಜುಲೈ 11ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೂ ಈ ಮಹತ್ವದ 4 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೆ ನೀವು ತಪ್ಪದೇ ಪಾಲಿಸಬೇಕಾದ 5 ನಿಯಮಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನಾದರೆ ತಿಳ್ಕೊತಾ ಹೋಗೋಣ. ಹೌದು, ತುಲಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಜುಲೈ 11ನೇ ತಾರೀಕಿನಿಂದ ಜುಲೈ 14ನೇ ತಾರೀಕಿನವರೆಗೂ ಮುಂಬರುವ ಈ 4 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆಯನ್ನು ನೀವು ಗಮನಿಸಬಹುದಾಗಿರುತ್ತೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಈಗ ನೀವು ಜೀವಿಸ್ತಿರ್ತಕ್ಕಂತಹ ಜೀವನಕ್ಕೂ ಸಹ ಮುಂಬರುವ 4 ದಿನದ ಜೀವನಕ್ಕೂ ಸಹ ನೀವು ಬದಲಾವಣೆಯನ್ನು ಸಹ ನೀವು ಕಾಣಬಹುದಾಗಿರುತ್ತೆ. ಹೌದು, ಜೀವನದಲ್ಲಿ ದೊಡ್ಡ ಪವಾಡವನ್ನು ನೀವು ನಿರೀಕ್ಷಿಸಬಹುದಾಗಿರುತ್ತೆ. ಅದ್ಭುತ ಕ್ಷಣಗಳಾದರೆ ನಡೀತಕ್ಕಂಥದ್ದು. ಹೌದು, ಶುಕ್ರ ಗ್ರಹದ ಆಧಿಪತ್ಯದಲ್ಲಿ ಇರ್ತಕ್ಕಂತಹ ತುಲಾರಾಶಿಯವರು ನೀವು ತುಂಬ ಒಳ್ಳೆಯ ಮನಸ್ಸನ್ನು ಉಳ್ಳವರಾಗಿರ್ತೀರ. ಹೌದು, ಎಲ್ಲರನ್ನು ಸಮಾನವಾಗಿ ಕಾಣ್ತಕ್ಕಂತಹ ಒಂದು ಒಳ್ಳೆಯ ಮನಸ್ಸು ನಿಮ್ಮದಾಗಿರುತ್ತೆ. ಹೌದು, ಯಾರ ಹತ್ರ ಎಷ್ಟೇ ದುಡ್ಡಿದ್ರು, ಯಾರು ಎಷ್ಟೇ ಕಷ್ಟದಲ್ಲಿದ್ದರೂ ಸಹ ಎಲ್ಲರನ್ನೂ ಸಹ ಒಂದೇ ಸಮನಾಗಿ ಕಾಣ್ತಕ್ಕಂತಹ ಒಂದು ಒಳ್ಳೆಯ ಮನಸ್ಸು ಉಳ್ಳವರು, ಒಂದು ಮುಗ್ಧ ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರ ತುಲಾರಾಶಿಯವರೇ. ಹೌದು, ನಿಮ್ಮೊಳಗಡೆ ಎಷ್ಟೇ ನೋವಿದ್ರು, ಎಷ್ಟೇ ಬೆಟ್ಟದಷ್ಟು ನೋವಿದ್ರೂ ಸಹ ನಿಮ್ಮ ಒಳಗಡೆ ಬೆಂಕಿಯ ಜ್ವಾಲೆ ಇದ್ದರೂ ಸಹ ಆ ಎಲ್ಲ ನೋವನ್ನು ಒಳಗಡೆನೇ ಇಟ್ಕೊಂಡು ಹೊರ ಜಗತ್ತಿಗೆ ನಿಮ್ಮನ್ನು ನೋಡುವವರಿಗೆ ತುಂಬ ನಗುತ್ತಾ ಕಾಣ್ತಕ್ಕಂತಹ ಒಳ್ಳೆಯ ವ್ಯಕ್ತಿಗಳು ನೀವಾಗಿರ್ತೀರ ತುಲಾರಾಶಿಯವರೇ. ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ ಬೇರೆಯವನ್ನ ಅತಿ ಬೇಗ ನಂಬ್ತಕ್ಕಂತಹ ಒಂದು ದೊಡ್ಡ ದೌರ್ಬಲ್ಯ ಆದರೆ ಇರ್ತಕ್ಕಂಥದ್ದು. ಹೌದು, ನಿಮ್ಮ ಜೀವನದಲ್ಲಿ ಯಾರೇ ಒಬ್ಬ ವ್ಯಕ್ತಿ ಹೊಸದಾಗಿ ಪ್ರವೇಶ ಮಾಡ್ತಿದ್ರೆ ಅಂತಿದ್ರೆ ಅವರ ವ್ಯಕ್ತಿತ್ವ ಎಂಥದ್ದು, ಅವರ ಸ್ವಾರ್ಥ ಏನಿದೆ, ಅವರು ನಿಮ್ಮ ಜೀವನಕ್ಕೆ ಬರೋದಕ್ಕೆ ಅವರ ಸ್ವಾರ್ಥ ಹಿಂದಿನ ಕತೆ ಏನಿದೆ ಅದನ್ನೆಲ್ಲ ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುತ್ತೆ. ಆದರೆ ನೀವು ಬೇರೆಯವರನ್ನ ಕಣ್ಣು ಮುಚ್ಚಿ ಬೇಗನೆ ನಂಬ್ತಕ್ಕಂತಹ ಗುಣವನ್ನು ಹೊಂದಿದ್ದೀರಾ. ಹಾಗಾಗಿ ಇನ್ನು ಮುಂದಿನ ದಿನದಲ್ಲಿ ನಿಮ್ಮ ಜೀವನಕ್ಕೆ ಯಾರಾದರೂ ಒಬ್ಬ ಹೊಸ ವ್ಯಕ್ತಿ ಪ್ರವೇಶ ಮಾಡ್ತಿದ್ರಂತಂದರೆ ಅವರ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಿ. ನಿಮ್ಮ ಜೀವನಕ್ಕೆ ಬರೋದಕ್ಕೆ ಅವರ ಹಿಂದಿನ ಸ್ವಾರ್ಥ ಏನಿದೆ ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ಮುಖ್ಯ ಆಗಿರುತ್ತೆ ಈ ಸಮಯದಲ್ಲಿ. ಹೌದು, ಅದು ನಿಮ್ಮ ಶತ್ರುಗಳೇ ಆಗಿದ್ರೂ ಸಹ ನೀವು ಸರಿಯಾಗಿ ಇಲ್ಲಿ ಗಮನಿಸಬೇಕಾಗಿರುತ್ತೆ. ನಂತರ ನಿಮ್ಮ ಶತ್ರುಗಳು ಕಷ್ಟ ಅಂತ ಬಂದರೆ ನೀವು ಹಿಂದೆ ಮುಂದೆ ಯೋಚನೆ ಮಾಡ್ದಿರನು ಸಹ ಅವರಿಗೆ ಸಹಾಯವನ್ನು ಮಾಡ್ತಕ್ಕಂತಹ ಒಂದು ದೊಡ್ಡ ದೌರ್ಬಲ್ಯನೂ ಸಹ ಇರ್ತಕ್ಕಂಥದ್ದು. ಹೌದು, ಇಷ್ಟು ದಿನ ನಿಮ್ಮ ಸಹಾಯವನ್ನು ಪಡ್ಕೊಂಡು ಅವರು ಈಗ ಆಕಾಶದ ಎತ್ತರಕ್ಕೆ ಬೆಳೆದಿದ್ರೂ ಸಹ ಈಗ ಅವರು ನಿಮ್ಮನ್ನು ದೂರ ಇಟ್ಟಿದ್ದಾರೆ. ಇದನ್ನು ನೀವು ಒಂಟಿಯಾಗಿದ್ದಾಗ ಈ ವಿಷಯದ ಬಗ್ಗೆ ಯೋಚನೆ ಮಾಡಿ ಚಿಂತಿತರಾಗಿದ್ದೀರಿ, ದುಃಖಿತರಾಗಿದ್ದೀರಿ. ಆದರೆ ಇನ್ನು ಮುಂದೆ ಯಾರಾದರೂ ಸಹಾಯ ಅಂತ ಬಂದರೆ ಆ ಒಂದು ಸಹಾಯದ ಇಂದಿನ ನಿಜವಾದ ಸತ್ಯವನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಮುಖ್ಯ ಆಗಿರುತ್ತೆ ಈ ಸಮಯದಲ್ಲಿ ತುಲಾರಾಶಿಯವರೇ. ಹೌದು, ಈ ಮುಂಬರುವ 4 ಅದೃಷ್ಟದ ದಿನಗಳಂದು ನಿಮ್ಮ ಜೀವನದಲ್ಲಿ ಧನಲಾಭ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಸಹ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಯಾವೆಲ್ಲ ದಿನಗಳು ಏನೆಲ್ಲ ಪ್ರತಿಫಲ ಆದರೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅನ್ನೋದನ್ನ ನಾವು ಈಗ ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ಜುಲೈ 11ನೇ ತಾರೀಕಿನಂದು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ ತುಲಾ ರಾಶಿಯವರೇ, ನಿಮ್ಮೊಳಗೆ ದಿವ್ಯ ಶಕ್ತಿಯಾದರೆ ಇರ್ತಕ್ಕಂಥದ್ದು. ಸೊ ಅದು ನಿಮ್ಮ ಮುಂದಿನ ಭವಿಷ್ಯವನ್ನು ಬೇಗನೆ ಪತ್ತೆ ಹಚ್ಚತಕ್ಕಂತಹ ಒಂದು ದಿವ್ಯ ದೃಷ್ಟಿಯಾದರೆ ನಿಮ್ಮೊಳಗಡೆ ಇರ್ತಕ್ಕಂತಹ ಶಕ್ತಿಯಾಗಿರುತ್ತೆ. ಜುಲೈ 11ನೇ ತಾರೀಕಿನಂದು ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಕಷ್ಟಗಳೆಲ್ಲನೂ ಸಹ ದೂರ ಆಗುವ ಸಾಧ್ಯತೆಗಳು ಹೆಚ್ಚಿರ್ತಕ್ಕಂಥದ್ದು. ಅದೇ ರೀತಿ ನಿಮ್ಮ ಶತ್ರುಗಳು ಯಾರು ಎಂಬುವ ಮುಖವಾಡ ಆದರೆ ನಿಮ್ಮ ಮುಂದೆ ಬಯಲಾಗ್ತಕ್ಕಂಥದ್ದು. ಹೌದು, ಇಷ್ಟು ದಿನ ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂಥವ್ರು, ನಿಮ್ಮ ಮುಂದೆ ಚೆನ್ನಾಗಿ ಮಾತಾಡಿ ನಿಮ್ಮ ಹಿಂದೆ ನಿಮ್ಮನ್ನು ಅವಮಾನ ಮಾಡ್ತಕ್ಕಂಥವ್ರು, ಹೀಗೆ ನಿಮ್ಮ ಶತ್ರುಗಳ ಮುಖವಾಡ ಆದರೆ ಬಯಲಾಗ್ತಕ್ಕಂಥದ್ದು. ಈ ರೀತಿ ಯಾರು ಮಾಡ್ತಿದ್ರೆ ಎಂಬುವ ಸತ್ಯ ಆದರೆ ನಿಮಗೆ ತಿಳಿತಕ್ಕಂಥದ್ದು. ನೀವು ಸಹ ಆಶ್ಚರ್ಯಚಕಿತರಾಗ್ತಕ್ಕಂಥದ್ದು ನಿಶ್ಚಿತ ಆಗಿರುತ್ತೆ. ಅದೇ ರೀತಿ ಸ್ಪಷ್ಟವಾಗಿ ಕಾಣ್ತೀರಾ. ಹೌದು, ಯಾವುದೇ ಒಂದು ವಿಷಯವನ್ನು ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸೋದು ಮುಖ್ಯ ಆಗಿರುತ್ತೆ ಈ ಸಮಯದಲ್ಲಿ. ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟಕ್ಕೆ ಇದೀಗ ಪ್ರತಿಫಲ ಆದರೆ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ಈ ಸಮಯದಲ್ಲಿ ತುಲಾ ರಾಶಿಯವರೇ.
ಹೌದು, ತುಂಬ ಜನ ಕಷ್ಟ ಬೀಳ್ತಿರ್ತೀರಾ. ಇಷ್ಟು ಕಷ್ಟ ಬಿಟ್ಟರೂ ಸಹ ಪ್ರತಿಫಲ ಆದರೆ ಸಿಗ್ತಿಲ್ಲ ಅಂತ ಹೇಳಿ ತುಂಬ ದುಃಖಿತರಾಗ್ತಿರ್ತೀರ. ಆದರೆ ಮುಂಬರುವ ಈ ಅದೃಷ್ಟವಂತ 4 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಭಾರಿ ಅದೃಷ್ಟ ಪ್ರಾಪ್ತಿಯಾಗಲಿದೆ, ಧನಲಾಭ ಪ್ರಾಪ್ತಿಯಾಗಲಿದೆ. ಅದೇ ರೀತಿ ಜುಲೈ 12ನೇ ತಾರೀಕಿನಂದು ನೀವು ಕೆಲಸ ಮಾಡುವ ಜಾಗದಲ್ಲಿರ್ತಕ್ಕಂತಹ ಮೇಲಧಿಕಾರಿಗಳಿಂದ ನೀವು ಮೆಚ್ಚುಗೆಯ ಮಾತುಗಳನ್ನು ಕೇಳಬಹುದಾಗಿರುತ್ತೆ. ಶತ್ರುಗಳನ್ನು ಆದಷ್ಟು ದೂರ ಇಡ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ತುಲಾರಾಶಿಯವರೇ ಈ ಸಮಯದಲ್ಲಿ. ಅದೇ ರೀತಿ ಆರ್ಥಿಕ ಲಾಭವನ್ನು ನೀವು ಗಳಿಸಬಹುದಾಗಿರುತ್ತೆ. ವ್ಯಾಪಾರದಲ್ಲೂ ಸಹ ನೀವು ಲಾಭವನ್ನು ನಿರೀಕ್ಷಿಸಬಹುದಾಗಿರುತ್ತೆ ಈ ಸಮಯದಲ್ಲಿ ತುಲಾರಾಶಿಯವರೇ. ಅದೇ ರೀತಿ ಜುಲೈ 13ನೇ ತಾರೀಕಿನಂದು ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯಾದರೆ ಹೆಚ್ಚಾಗ್ತಕ್ಕಂಥದ್ದು, ಸಂತೋಷದ ಅಭಿವೃದ್ಧಿಯನ್ನು ಸಹ ನೀವು ಇಲ್ಲಿ ಕಾಣಬಹುದಾಗಿರುತ್ತೆ ಜುಲೈ 13ನೇ ತಾರೀಕಿನಂದು. ಅದೇ ರೀತಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಸಮಸ್ಯೆಗಳು ಸಹ ಈ ದಿನ ಆದರೆ ದೂರ ಆಗ್ತಕ್ಕಂಥದ್ದು. ನಂತರ ಜುಲೈ 14ನೇ ತಾರೀಕಿನಂದು ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಆರೋಗ್ಯದ ಸಮಸ್ಯೆಗಳೆಲ್ಲ ದೂರ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಸುಧಾರಣೆಯನ್ನು ನೀವು ಕಾಣಬಹುದಾಗಿರುತ್ತೆ. ಹೌದು, ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ ನಿಮ್ಮ ಶತ್ರುಗಳ ಬಗ್ಗೆ. ನಿಮಗೆ ಇಲ್ಲಿ ಧನಲಾಭ ಪ್ರಾಪ್ತಿಯಾಗ್ತಿದೆ, ನಿಮ್ಮ ಏಳಿಗೆ ಆಗ್ತಿದೆ ಅಂತಂದ್ರೆ ನಿಮ್ಮ ಸುತ್ತಮುತ್ತ ಶತ್ರುಗಳ ಸಂಖ್ಯೆಯೂ ಸಹ ಜಾಸ್ತಿ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ಆದಷ್ಟು ಶತ್ರುಗಳನ್ನು ಸ್ವಲ್ಪ ದೂರ ಇರೋದು ಉತ್ತಮ ಆಗಿರುತ್ತೆ. ಹೊಸ ವೇಷದಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ನಿಮ್ಮ ಬಳಿ ಹಣವನ್ನು ಕೇಳೋದಕ್ಕೆ. ಹಾಗಾಗಿ ಈ ಸಮಯದಲ್ಲಿ ಯಾರಿಗೂ ಸಹ ಹಣವನ್ನು ನೀಡಬೇಡಿ. ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ಅದೇ ರೀತಿ ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ ಮತ್ತು ವಿಶಾಖ ನಕ್ಷತ್ರದವರಿಗೆ ದಿವ್ಯ ಶಕ್ತಿಯಾದರೆ ನಿಮ್ಮ ಜೀವನದಲ್ಲಿ ಸಂಚರಿಸಲಿದೆ ಅಂತ ಹೇಳಿ ಸಹ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಇದೆಲ್ಲ ನಿಮ್ಮ ಪುಣ್ಯ. ಹೌದು, ಇಷ್ಟು ದಿನ ನೀವು ಮಾಡಿರ್ತಕ್ಕಂತಹ ಪುಣ್ಯಕ್ಕೆ ಪ್ರತಿಫಲ ಆದರೆ ನಿಮ್ಮನ್ನು ಹುಡುಕಿಕೊಂಡು ಬಂದಿರತಕ್ಕಂಥದ್ದು. ಮುಟ್ಟಿದ್ದೆಲ್ಲ ಚಿನ್ನವಾಗುವ ಯೋಗ ಆದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥದ್ದು. ಆದರೆ ನೀವು ಇಲ್ಲಿ ಪಾಲಿಸಬೇಕಾಗಿರ್ತಕ್ಕಂತಹ ಪ್ರಮುಖ 5 ನಿಯಮಗಳ ಬಗ್ಗೆ ಈಗ ನಾವು ತಿಳ್ಕೊತಾ ಹೋಗೋಣ. ಮೊದಲನೇ ನಿಯಮ ಏನು ಅಂತಂದರೆ, ಶತ್ರುಗಳ ಬಗ್ಗೆ ಯೋಚಿಸಬೇಡಿ. ಹೌದು, ಯಾರು ಏನು ಅಂದ್ಕೊಳ್ತಾರೋ ಎನ್ನುವ ವಿಷಯದ ಬಗ್ಗೆ ನೀವು ಇಲ್ಲಿ ಯೋಚನೆ ಮಾಡಬಾರದಾಗಿರುತ್ತೆ. ಎರಡನೇ ನಿಯಮ ಬಂದುಬಿಟ್ಟು ನಿಮ್ಮ ಮುಂದಿನ ಯೋಜನೆಗಳನ್ನು, ನೀವು ಯಾವುದಾದ್ರೂ ಒಂದು ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡ್ತಿದ್ರೆ, ಯಾವುದಾದ್ರೂ ಒಂದು ಕಡೆ ಜಾಗವನ್ನು ಖರೀದಿ ಮಾಡ್ತಿದ್ರೆ ಈ ವಿಷಯಗಳನ್ನು ಯಾರೊಂದಿಗೂ ಸಹ ಹೇಳಿಕೊಳ್ಳಬೇಡಿ, ನಿಮ್ಮ ಮುಂದಿನ ಯೋಜನೆಗಳನ್ನು. ನಂತರ ನಿಮ್ಮ ಒಳಮನಸ್ಸನ್ನು ನಂಬಿ. ಹೌದು, ನಿಮ್ಮ ಒಳಮನಸ್ಸು ನಿಮ್ಮ ಏಳಿಗೆಗೆ, ನಿಮ್ಮ ಒಳ್ಳೆಯದಕ್ಕೇ ಹೇಳೋದು. ಹಾಗಾಗಿ ಒಳಮನಸ್ಸಿನ ಮಾತನ್ನು ಕೇಳ್ತಕ್ಕಂಥದ್ದು ಉತ್ತಮ. ಆದಷ್ಟು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಉತ್ತಮ ಆಗಿರುತ್ತೆ ಈ ಸಮಯದಲ್ಲಿ. ನಂತರ ಈ ಸಮಯದಲ್ಲಿ ಶತ್ರುಗಳನ್ನು ಆದಷ್ಟು ದೂರ ಇಡೋದು ಉತ್ತಮ ಆಗಿರುತ್ತೆ. ನೀವು ಕಲಿತಂತಹ ಪಾಠವನ್ನು ಮುಂದಿನ ಜೀವನಕ್ಕೆ ಅದನ್ನು ಬಳಕೆ ಮಾಡಿಕೊಳ್ಳೋದು ಉತ್ತಮ ಆಗಿರುತ್ತೆ ಈ ಸಮಯದಲ್ಲಿ ತುಲಾರಾಶಿಯವರಿಗೆ. ಮುಂಬರುವ ಈ ಅದೃಷ್ಟವಂತ 4 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಯುಗ ಆದರೆ ಶುರುವಾಗ್ತಕ್ಕಂಥದ್ದು. ಇದು ತುಲಾರಾಶಿಯರ ಮುಂಬರುವ 4 ದಿನಗಳ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.